ಆಂಜನೇಯನ ಕೃಪೆಯಿಂದ ಸಿಪಿ ಯೋಗೇಶ್ವರ್ ಗೆಲುವು. ಹೊಳೆ ಆಂಜನೇಯನ ಹರಕೆ ತೀರಿಸಿದ ಸಿಪಿವೈ ಪತ್ನಿ. ಏನಿದು ಹೊಳೆ ಆಂಜನೇಯ ಸ್ವಾಮಿಯ ಮಹಾತ್ಮೆ? ₹1,400 ಹರಕೆಯಿಂದ ಇಷ್ಟಾರ್ಥ ಸಿದ್ಧಿ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸುತ್ತಿದ್ದಂತೆ ಸಿಪಿ ಯೋಗೇಶ್ವರ್ ಅವರ ಪತ್ನಿ ಮೊದಲು ಮಾಡಿದ ಕೆಲಸವೇ ಇದು. ಮಂಡ್ಯ ಜಿಲ್ಲೆ ಮದ್ದೂರು ಸಮೀಪದ ಹೊಳೆ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಬಂದು ಹರಕೆ ತೀರಿಸಿದ್ದು. ಪ್ರಿಯ ವೀಕ್ಷಕರೇ, ಶಿಂಷಾ ನದಿ ತಟದಲ್ಲಿ ನೆಲೆ ನಿಂತಿರುವ ಮದ್ದೂರಿನ ಈ ಹೊಳೆ ಆಂಜನೇಯ ಸ್ವಾಮಿಯ ಬಗ್ಗೆ ಬಹುತೇಕರಿಗೆ ತಿಳಿದಿಲ್ಲ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ತಮ್ಮ ಪತಿಯ ಗೆಲುವಿಗಾಗಿ ಶೀಲಾ ಯೋಗೇಶ್ವರ್ ಅವರು ಹರಕೆ ಹೊತ್ತುಕೊಂಡಿದ್ರು. 5 ಮಂಗಳವಾರ ಈ ದೇಗುಲಕ್ಕೆ ಬಂದು ₹1,400 ಹರಕೆ ಕಟ್ಟಿ ಆಂಜನೇಯನ ಪೂಜೆ ಮಾಡಿದ್ರು. ಅದರಂತೆ ಉಪಚುನಾವಣೆಯಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಿನ ಮತ ಪಡೆದ ಸಿಪಿ ಯೋಗೇಶ್ವರ್ ಅದ್ಭುತ ಗೆಲುವು ಸಾಧಿಸಿದ್ದಾರೆ. ಅದರಂತೆ ಪತ್ನಿ ಶೀಲಾ ಅವರು ಹರಕೆಯನ್ನೂ ತೀರಿಸಿದ್ದಾರೆ. ಮದ್ದೂರಿನ ಹೊಳೆ ಆಂಜನೇಯ ಸ್ವಾಮಿಯ ಈ ವಿಗ್ರಹವನ್ನ ಶ್ರೀಪಾದರು ಹಾಗೂ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎನ್ನಲಾಗತ್ತೆ. ಸುಮಾರು 550 ವರ್ಷಗಳ ಹಿಂದೆ ವಿಜಯನಗರ ಅರಸರ ಕಾಲದಲ್ಲಿ ಈ ದೇಗುಲ ನಿರ್ಮಾಣವಾಗಿದೆ. ಇಂಟ್ರೆಸ್ಟಿಂಗ್ ಏನಂದ್ರೆ, ಈ ದೇಗುಲದಲ್ಲಿರುವ ಆಂಜನೇಯನ ವಿಗ್ರಹ ಪ್ರತಿ ವರ್ಷ ಸ್ವಲ್ಪ ಬೆಳೆಯುತ್ತಿದೆ. ಈ ದೇಗುಲಕ್ಕೆ ಬರುವ ಭಕ್ತರಿಂದ ₹1,400 ಹರಕೆ ಕಟ್ಟಿಕೊಳ್ಳಲಾಗತ್ತೆ. ಹೀಗೆ 5 ವಾರ ಹರಕೆ ಕಟ್ಟುವ ಭಕ್ತರ ಕೋರಿಕೆ ಈಡೇರುತ್ತೆ ಅನ್ನುವ ನಂಬಿಕೆ ಆ ಜನರದ್ದು. ಹೀಗಾಗಿಯೇ ನಿತ್ಯ ನೂರಾರು ಭಕ್ತರು ಈ ಹೊಳೆ ಆಂಜನೇಯ ದೇಗುಲಕ್ಕೆ ಆಗಮಿಸ್ತಾರೆ. ಹರಕೆಯನ್ನ ಕಟ್ಟಿ ಹನುಮನ ಜಪ ಮಾಡ್ತಾರೆ. ಮದ್ದೂರಿನ ಹೊಳೆ ಆಂಜನೇಯ ಸ್ವಾಮಿ ದೇಗುಲಕ್ಕೆ ತೆರಳುವ ಮಾರ್ಗ ಅತ್ಯಂತ ಸುಲಭವಾಗಿದೆ. ಈ ದೇವಾಲಯ ಬೆಂಗಳೂರಿನಿಂದ ಸುಮಾರು 80 ಕಿಲೋಮೀಟರ್ ದೂರವಿದ್ದರೂ ಮದ್ದೂರಿನವರೆಗೆ ಬಸ್ ಹಾಗೂ ರೈಲು ಸಂಪರ್ಕವಿದೆ. ರೈಲಿನಲ್ಲಿ ಬರುವ ಭಕ್ತರು ಶಿವಪುರದಿಂದ ಆಟೋ ಮೂಲಕ ತೆರಳಬಹುದಾಗಿದೆ. ಬಸ್ನಲ್ಲಿ ಬರುವವರು ಮದ್ದೂರು ಬಸ್ ನಿಲ್ದಾಣದಿಂದ ಆಟೋದಲ್ಲಿ ಪ್ರಯಾಣ ಮಾಡಬಹುದು. ಅದೇನೇ ಇರಲಿ, ಇತಿಹಾಸ ಪ್ರಸಿದ್ಧ ಮದ್ದೂರಿನ ಹೊಳೆ ಆಂಜನೇಯ ದೇಗುಲ ರಾಜರ ಕಾಲದಿಂದಲೂ ₹1,400 ಹರಕೆಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಹರಕೆ ಹೊತ್ತರೆ ಕೋರಿಕೆ ಈಡೇರುತ್ತೆ ಎನ್ನುವ ಬಲವಾದ ನಂಬಿಕೆ ಭಕ್ತರದ್ದು. ಬ್ಯೂರೋ ರಿಪೋರ್ಟ್, ಸಮಯ ನ್ಯೂಸ್.